ರಾಘವೇಂದ್ರ ನಾಯಕ್ ನಾನು 15 ವರ್ಷ ಹಳೆ ಸ್ನೇಹಿತರು. ನಮ್ಮ ಕಾರಂಜಿ ಚಿತ್ರದ ಹಾಡನ್ನು ಕೇಳಿ ಅವರು ತುಂಬ ಆವಾಗ ನಮ್ಮ ಗೆಳೆತನ ಶುರುವಾಗಿದ್ದು. ಅದ ನಂತರ ನಾವು ಜೊತೆಲಿ ಒಂದು ತುಂಬ ದೊಡ್ಡ ಬ್ಯಾನರ್ ಸಿನಿಮಾ ಮಾಡಬೇಕಾಗಿತ್ತು, ಕಾರಣಾಂತರಗಳಿಂದ ಆಗಿಲ್ಲ. ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಯಾನರ್ ಆಫ್ ಕನ್ನಡ ಇಂಡಸ್ಟ್ರಿದು, ಅದರಲ್ಲಿ ದಿಗಂತ್ ಸರ್ ಇದ್ರು, ಕಾರಣಾಂತರ ಆಗಿಲ್ಲ. ಅದಾದ ನಂತರ ನಾವು ಜೊತೆಲಿ ಮತ್ತೆ 10 ವರ್ಷ ಬೇಕಾಯಿತು. ಬಟ್ ಎಲ್ಲಕ್ಕಿಂತ ವಿಶೇಷವಾಗಿ ಹೇಳಿದ್ರೆ ರಘುವರ್ಧನ್ ಸರ್ ಬಗ್ಗೆ ಒಬ್ಬ ನಿರ್ದೇಶಕನಾಗಿ ತಾನು ನಿರ್ದೇಶನ ಮಾಡ್ಬೇಕನ್ನೋ ಸಿನಿಮಾ ಇನ್ನೊಬ್ಬ ಹೊಸ ನಿರ್ದೇಶಕರಿಗೆ ಕೊಟ್ಟಿದ್ದು ದೊಡ್ಡ ಗುಣ ಇದು. ಧನ್ಯವಾದಗಳು ಸರ್. ಯಾಕಂದ್ರೆ ಇದೆಲ್ಲ ತುಂಬಾ ಅಪರೂಪ. ತಾನು ಮಾಡ್ಬೇಕಂತ ಕರೆದಿದ್ದು ಅವರು ರಾಘವೇಂದ್ರ ನಾಯಕ್ ಅವ್ರಿಗೆ ಕೊಟ್ಟರು. ರಾಘವೇಂದ್ರ ನಾಯಕ್ ನಾನು ಇಂಡಸ್ಟ್ರಿಯಲ್ಲಿ 15 ವರ್ಷಕ್ಕೆ ಬಂದು ರಾಘವೇಂದ್ರ ನಾಯಕ್ ಹತ್ರ ಕಥೆಗಳು ಎಷ್ಟು ಚೆನ್ನಾಗಿ ಕಥೆಗಳಿದೆ ಅಂತ ನಾನಂತೂ ಬೇರೆ ಯಾವ ಡೈರೆಕ್ಟರ್ಗಳ ಹತ್ರ ನೋಡಿಲ್ಲ. ಒಂದು 6 ಕಥೆಗಳಿದೆ, ಅದ್ಭುತ ಕಥೆಗಳಿದೆ. ಅದು ಫಸ್ಟ್ ಕಥೆ ಬರ್ತದೆ ಸ್ಕ್ರೀನ್ ಮೇಲೆ. ತುಂಬಾ ವಂಡರ್ಫುಲ್ ಸಿನಿಮಾ ಇದೆ. ಯೂಶ್ವಲಿ ನಾವು ಮಾಡ್ತೀವಿ ಪಿಕ್ಚರ್ಗಳು, ಈ ಪಿಕ್ಚರ್ ಬಂದು 2 ಹಾಡುಗಳಿದೆ, ಬಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬಾ ಇಂಪಾರ್ಟೆಂಟ್ ಇದೆ ಸಿನಿಮಾದಲ್ಲಿ. ಒಂದು ಥ್ರಿಲ್ಲರ್ ಮೂವಿ ಇದೆ, ನೀವು ನೋಡೋಕೆ ಗೊತ್ತಾಗುತ್ತೆ. ಡೈಲಾಗ್ಸ್ ಕೂಡ ರಘು ನಿಡ್ವಾಡಿ ಅವ್ರ ಡೈಲಾಗ್ಸ್ ಅನದರ್ ಹೀರೋ ಆಫ್ ದ ಮೂವಿ ಅಂತ ಅದ್ಭುತ ಡೈಲಾಗ್ ಬರೆದಿದ್ದಾರೆ ರಘು ಅವರು. ಸಿನಿಮಾ ವರ್ಕ್ ಆಗ್ಬಿಟ್ರೆ ದಿಗಂತ್ ವಿಲ್ ಬಿಕಮ್ ಎ ಬಿಗ್ ಸ್ಟಾರ್ ವಿತ್ ಆಕ್ಷನ್ ಹೀರೋ, ಕಮರ್ಷಿಯಲ್ ದೊಡ್ಡ ಹೀರೋ ಆಗ್ತಾರೆ ದಿಗಂತ್ ಅವರು. ಅವ್ರ ಲುಕ್ ನೀವು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ಡೆಫಿನೆಟ್ಲಿ ಲುಕ್ ಬೇರೆ. ಇಲ್ಲಿವರೆಗೆ ಅವ್ರು ಮಾಡಿದ ಸಿನಿಮಾಗಳ ತೂಕನೇ ಬೇರೆ, ಈ ಒಂದು ಸಿನಿಮಾ ತೂಕನೇ ಬೇರೆ. ಹಾಗಾಗಿ ನಮ್ಮೆಲ್ಲರಿಗೂ ಒಂದು ಲೈಫ್ ಆಗುತ್ತೆ. ಈ ಸಿನಿಮಾ ಮೇಲೆ ತುಂಬಾ ಹೋಪ್ ಇದೆ ನಮ್ಗೆಲ್ರಿಗೂ. ಪಿಕ್ಚರ್ ತುಂಬಾ ಚೆನ್ನಾಗಿ ಮೂಡಿ ಬಂದೆ. ಸ್ಕ್ರೀನ್ ಪ್ಲೇ ಆಗಲಿ, ಡೈಲಾಗ್ಸ್ ಆಗಲಿ, ಮತ್ತೆ ಮೇಕಿಂಗ್ ಆಗಲಿ, ಎಲ್ಲ ತುಂಬಾ ಒಂದು ಚೆನ್ನಾಗಿದೆ. ಈ ಸಿನಿಮಾದಲ್ಲಿ 2 ಹಾಡಲ್ಲಿ ಒಂದು ಯುವರಾಜ್ ಸರ್ ಬರ್ತಾರೆ, ಒಂದು ಯುವರಾಜ್ ಭಟ್ ಅವರು ಒಂದು ಹಾಡು ಬರ್ತಾರೆ, ಮತ್ತೆ ವಿಜಯ್ ಭರಮಸಾಗರ್ ಒಂದು ಸಾಂಗ್ ಬರ್ತಾರೆ, ಮತ್ತೆ ಕವಿರಾಜ್ ಅವರು ಒಂದು ಹಾಡು ಬರ್ತಾರೆ. ಟೋಟಲ್ 3 ಹಾಡುಗಳಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಜೊತೆಲಿ ಮಾಡಿದ್ದೀನಿ. ತಮ್ಮೆಲ್ಲರ ಸಹಕಾರ ಇರಲಿ. ಒಂದು ಗೆಲುವಿನ ಒಂದು ಆಶಾ ಕಿರಣ ಇದೆ, ನೋಡೋಣ. ಧನ್ಯವಾದಗಳು. ಯೂಶಲಿ ಸಿನಿಮಾಟೋಗ್ರಾಫರ್ಗಿಂತ ಡೈರೆಕ್ಟರ್ಗಳು ಕಥೆನ ಆಯ್ಕೆ ಮಾಡಿ ಎಲ್ಲ ಆದಮೇಲೆ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಾದ್ಮೇಲೆ ಕರೀತಾರೆ. ಇಲ್ಲಿ ಸ್ನೇಹಿತನೇ ಡೈರೆಕ್ಟರ್ ಆಗಿದ್ದರಿಂದ ಸ್ಕ್ರಾಚಿಂದ ಇದ್ದೀನಿ ಜೊತೆಯಲ್ಲಿ, ಕಥೆ ಇಂಚು ಗೊತ್ತಿರೋದ್ರಿಂದ. ಜೊತೆಗೆ ಇದು ನನಗೆ ತುಂಬ ಹೊಸ ಜಾನರ್ ಸಿನಿಮಾ. ಯೂಶಲ್ ಆಗಿ ಥರದ್ದು ಥ್ರಿಲ್ಲರ್ ಜಾನರ್ ಸಿನಿಮಾಗಳು ಮಾಡಿಲ್ಲ. ಅದರಿಂದ ಸ್ವಲ್ಪ ವಿಜುವಲ್ ಪ್ಯಾಟರ್ನ್ ಬೇರೆ ಥರ ಮಾಡ್ಕೊಳ್ಳೋಣ ಅಂತಲೇ ಪ್ಲ್ಯಾನ್ ಮಾಡಿ, ಜೊತೆಗೆ ನನ್ನ ಜೊತೆಯಲ್ಲಿ ಗುಣವಂತ ಸಿನಿಮಾ ಡೈರೆಕ್ಟರ್ ಆಗಿ ಸರ್ ಇದ್ದರು. ಈ ಸಲ ನಿರ್ಮಾಪಕರಾಗಿದ್ದಾರೆ. ಅವ್ರ ಡೈರೆಕ್ಟರ್ ನನ್ನ ಸಿನಿಮಾಟೋಗ್ರಾಫರ್ ಆಗಿದ್ದಾರೆ ಸಿನಿಮಾಗೆ. ಹಾಗಾಗಿ ಮತ್ತೆ ಅವ್ರಿಗೆ ಗೊತ್ತು ಆಲ್ರೆಡಿ ಅವ್ರು ಡೈರೆಕ್ಟರ್ ಆಗಿದ್ದರಿಂದ ಸಿನಿಮಾಗೆ ಏನೆಲ್ಲ ಬೇಕು ವಿಷುವಲ್ ಇದಕ್ಕೆ ಅಂದರೆ ಎಕ್ವಿಪ್ಮೆಂಟ್ಸು ಎಲ್ಲ ಯಾವುದಕ್ಕೂ ಕೊರತೆ ಇಲ್ಲದೆ ನೀಟಾಗಿ ಮಾಡಿಕೊಟ್ಟು ಓವರಾಲ್ ಚೆನ್ನಾಗಿ ಬಂದಿದೆ ಸಿನಿಮಾ. ನೀವೆಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ತಲುಪಿಸ್ಬೇಕಾಗುತ್ತೆ. ಥ್ಯಾಂಕ್ ಯು. ನಮ್ಮ ಮಾರಿಗೋಲ್ಡ್ ಚಿತ್ರದ ಟೀಸರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿದ ನನ್ನೆಲ್ಲ ಮಾಧ್ಯಮ ಮಿತ್ರರು, ಹಿತೈಷಿಗಳು, ಸ್ನೇಹಿತರು, ಇವರೆಲ್ಲರಿಗೂ ಧನ್ಯವಾದಗಳು. ಇದು ನನ್ನ ಚೊಚ್ಚಲ ನಿರ್ದೇಶನದ ಸಿನಿಮಾ. ಹಾಗಾಗಿ ತಮ್ಮೆಲ್ಲರ ಸಹಕಾರ, ಹಾರೈಕೆ ಮತ್ತು ಪ್ರೀತಿ ನಮ್ಮ ಇಡೀ ಮಾರಿಗೋಲ್ಡ್ ಚಿತ್ರತಂಡದ ಮೇಲೆ ಇರಲಿ ಅಂತ ನಾನು ಬಯಸ್ತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಕೊಡ್ತಾ ಇದ್ದೀನಿ. ಸೊ ನಾನು ಕಳೆದ 20 ವರ್ಷಗಳಿಂದ ಚಿತ್ರರಂಗದಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿದ್ದೀನಿ. ಅಂದರೆ ಸಿನಿಮಾ ಒಂದೇ ಅಲ್ಲ, ಜಾಹೀರಾತು ಮತ್ತು ಸಾಕಷ್ಟು ಕಾರ್ಪೊರೇಟ್ ಮತ್ತು ಡಾಕ್ಯುಮೆಂಟ್ರಿ ಫಿಲ್ಮ್ಗಳನ್ನು ನಿರ್ದೇಶನ ಮಾಡಿದ್ದೀನಿ. ಸೊ ಇದು ನನ್ನ ಮೊದಲ ಸಿನಿಮಾ. ಇದಕ್ಕೆ 3 ಜನರು ನಾನು ತುಂಬ ಪ್ರಮುಖವಾಗಿ ನೆನೆಸ್ಕೋತೀನಿ. ಒಂದು ವಿಜಯ್ ಭರಮಸಾಗರ್, ಮತ್ತು ನಮ್ಮ ನಿರ್ಮಾಪಕರು ರಘುವರ್ಧನ್, ಇನ್ನೊಂದು ನಮ್ಮ ದಿಗಂತ್ ಸರ್. ನಾವು ಒಂದು 12 ವರ್ಷಗಳಿಂದ ಸ್ನೇಹಿತರು. ಸೊ ಭಾಳ ಹಿಂದೆನೇ ಒಂದು ಪ್ರಾಜೆಕ್ಟ್ಗಳು ಮಾಡಬೇಕಿತ್ತು, ಅದು ಸಾಧ್ಯವಾಗಿಲ್ಲ. ಬಟ್ ಮಾರಿಗೋಲ್ಡ್ ಮುಖಾಂತರ ಅದು ನೆರವೇರಿದೆ. ಸೊ ಸಂಗೀತ ಶೃಂಗೇರಿ, ಸೊ ಥ್ಯಾಂಕ್ ಯು. ಸೊ ಜೊತೆಗೆ ನನ್ನ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ ಬಹಳಷ್ಟು ಕಲಾವಿದರು ಮತ್ತು ತಂತ್ರಜ್ಞರು ನನ್ನ ಸ್ನೇಹಿತರೆ. ಅಂದರೆ ಕಳೆದ 20 ವರ್ಷ ನಾವು ಜೊತೆಲಿ ವರ್ಕ್ ಮಾಡಿದ್ದೀವಿ. ಅವ್ರು ನನ್ನ ಜೊತೆ ವರ್ಕ್ ಮಾಡಿದ್ದಾರೆ, ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೀವಿ. ಸೊ ಎಲ್ಲ ಸ್ನೇಹಿತರೆ ಇರೋದು. ಯಾಕಂದ್ರೆ ನಮ್ಮ ಕ್ಯಾಮ್ರಾಮನ್ ಚಂದ್ರಶೇಖರ್ ಇರ್ಬೋದು, ಡೈರೆಕ್ಟರ್ ರಘು ನಡಿವಳ್ಳಿ, ಮತ್ತು ಕೆಲವು ಆರ್ಟಿಸ್ಟ್ ನಮ್ಮ ಯಶ್ ಶೆಟ್ಟಿ ಬಂದಿಲ್ಲ ಪಾಪ. ಅವ್ರಿಗೆ ಒಂದು ನಿನ್ನೆ KD ಚಿತ್ರೀಕರಣದಲ್ಲಿ ಸಣ್ಣ ಆಕ್ಸಿಡೆಂಟ್ ಆಗಿದೆ. ಸೊ ಇಲ್ಲಾಂದ್ರೆ ಅವ್ರು ಬರ್ತಾ ಇದ್ರು. ನಮ್ಮ ಸಂಪತ್ ಕುಮಾರ್, ಬಜರಂಗ್ ಶೆಟ್ಟಿ ಬಂದಿದ್ದಾರೆ. ಸೊ ಎಲ್ಲ ಕಲಾವಿದರು, ಎಲ್ಲ ತಂತ್ರಜ್ಞರು, ನಮ್ಮ ಸ್ನೇಹಿತರು ಎಲ್ಲರ ಸಹಕಾರದಿಂದ ಈ ಸಿನಿಮಾ ಆಗಿದೆ. ಸೊ ಮುಂದೆ ಕೂಡ ನಿಮ್ಮೆಲ್ಲರ ಸಹಕಾರ ಬೇಕು. ಸೊ ಮತ್ತೆ ನಾವು ಸಿಗ್ತಾ ಇರೋಣ. ಇನ್ನು ಟ್ರೈಲರ್ ಲಾಂಚ್ ಇದೆ, ಆಮೇಲೆ ಹಾಡುಗಳ ಬಿಡುಗಡೆ ಕಾರ್ಯಕ್ರಮ ಇದೆ. ಸೊ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಹೌದು, ಇದು ಮಾರಿಗೋಲ್ಡ್ ಅಂದರೆ ಯೂಶಲಿ ನಮಗೆ ಮಾರಿಗೋಲ್ಡ್ ಬಿಸ್ಕೆಟ್ ಅನ್ನೋದು ನೆನಪು ಬರುತ್ತೆ.
ಆ್ಯಕ್ಚುಲಿ ಇದನ್ನು ಗೋಲ್ಡ್ ಬಿಸ್ಕೆಟ್ನ ಮಾರಕ್ಕೆ ಹೊರಟವರ ಕತೆ. ಆಮೇಲೆ ಅದೇ ಮಾರಕ್ಕೆ ಹೊರಟಾಗ ಅದೇ ಗೋಲ್ಡ್ ಹೆಂಗೆ ಅವರಿಗೆ ಮಾರಿಯಾಗಿ ಕಾಡುತ್ತೆ ಒಂದು 4 ಜನ ಸ್ನೇಹಿತರಿಗೆ. ಸೊ ಅದ್ರ ಮೇಲೆ ಇಡೀ ಸಿನಿಮಾ ನಿಂತಿದೆ. ಸೊ ಅದರಿಂದ ನಾವು ಅದು ಸೂಕ್ತವಾದ ಶೀರ್ಷಿಕೆ ಅಂತ ಮಾರಿಗೋಲ್ಡ್ ಅಂತ. ಸಿನಿಮಾ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ. ಮಾರ್ಚ್ 2nd ವೀಕ್ ಅಥವಾ 3rd ವೀಕಲ್ಲಿ ಬಿಡುಗಡೆ ಆಗುತ್ತೆ. ಶೂಟಿಂಗ್ ಚಿತ್ರದುರ್ಗ, ಬೆಂಗಳೂರು ಮತ್ತು ಸಕಲೇಶ್ಪುರ. ಒಂದು 3 ವರ್ಷ ಆಯಿತು ಶೂಟಿಂಗ್ ಸ್ಟಾರ್ಟ್ ಮಾಡಿ ನಾವು. ಆಮೇಲೆ ಕೋವಿಡ್ ಆದಮೇಲೆ ಕಂಪ್ಲೀಟ್ ಮಾಡೋಕ್ಕೆ ಒನ್ ಇಯರ್ ಆಯಿತು. ಸೊ ಅದಾದಮೇಲೆ ನಿಮಗೆ ಗೊತ್ತು, ನಾನು ಹೇಳಬೇಕಾಗಿಲ್ಲ ಇಂಡಸ್ಟ್ರಿ ಹೆಂಗಿದೆ ಅನ್ನೋದು. ಸೊ ಆ ಕಾರಣದಿಂದ ಸ್ವಲ್ಪ ಡಿಲೇ ಆಯಿತು. ಬಟ್ ಈಗ ದಿಸ್ ಇಸ್ ಅ ರೈಟ್ ಟೈಮ್ ಅನಿಸ್ತಿದೆ. ಸೊ ಡಿಲೇ ಆದರೂ ನಾವು ಅದಕ್ಕೆ ಎಲ್ಲೂ ಅಂಡರ್ ಪ್ಲೇ ಮಾಡಿದ್ವಿ. ಅಂದರೆ ಏನು ಪ್ರಮೋಷನ್ ಸ್ಟಾರ್ಟ್ ಮಾಡಿಲ್ಲ. ಯಾವಾಗ ನಾವು ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಆವಾಗಿಂದ ಸ್ಟಾರ್ಟ್ ಮಾಡೋಣ ಅಂತ. ಸೊ ಈ ಟೀಸರ್ ಮುಖಾಂತರ ನಾವು ಇವತ್ತಿಂದ ಪ್ರಚಾರ ಕಾರ್ಯ ಶುರು ಮಾಡ್ತಾ ಇದ್ದೀವಿ. ಅಂದರೆ ಅದು ಸಿಚುವೇಶನ್ಗೆ ಅದು ಬೇಕಿತ್ತು. ಅಂದರೆ ಅಲ್ಲಿ ಹೀರೋ ಮತ್ತು ಪ್ರೊಟಗನಿಸ್ಟ್ ಮತ್ತು ಆ್ಯಂಟಗನಿಸ್ಟ್ ಮಧ್ಯೆ ನಡೆಯುವ ಸಂಭಾಷಣೆ ಅದು. ಸೊ ಒಂದು ಪಾಸಿಟಿವ್ ಸೈಡ್ ನಾವು ಹೇಳ್ತಿದ್ವಿ, ಇನ್ನೊಂದು ಸ್ವಲ್ಪ ನೆಗೆಟಿವ್ ಸೈಡಲ್ಲಿ ನಮಗೆ ಅದು ಆ ವಿಚಾರ ಅವ್ರಿಗೆ ಹೇಳಬೇಕಾಗಿತ್ತು. ಅದನ್ನು ಆ ವೇಯಲ್ಲಿ ಹೇಳಿದ್ವಿ ಅಷ್ಟೇ. ಡೈರೆಕ್ಟಾಗಿ ಏನೂ ಇದಿಲ್ಲ, ಒಂದು ಎಕ್ಸಾಂಪಲ್ ಥರ ಹೀರೋ ಅದನ್ನು ಹೇಳ್ತಾರೆ. ಹೌದು ಸರ್, ಹೌದೌದು. ಅವ್ರದ್ದೊಂದು ಎಕ್ಸಾಂಪಲ್ ಥರ ಇಂಡೈರೆಕ್ಟಾಗಿ ಹೇಳಿರೋದು. ಅಂದರೆ ಒಂದು ಪಾಸಿಟಿವ್ ನೆಗೆಟಿವ್ ಹೆಂಗಿರುತ್ತೆ ಅನ್ನೋದು ಈ ಸಿನಿಮಾದ ಮುಖಾಂತರ. ಈ ಸಿನಿಮಾದಲ್ಲಿ ಪ್ಯೂರ್ ಎಂಟರ್ಟೈನ್ಮೆಂಟ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಇಡೀ ಸಿನಿಮಾ ನಿಮ್ಗೆ ಒಂಥರ ಕಿಕ್ ಕೊಡ್ಬೋದು ಅನ್ನೋ ಥರ. ನಾನೇನು ಅಂದರೆ ಸೋಷಿಯಲ್ ಮೆಸೇಜು ಅದು ಕೊಡುತ್ತೆ ಇದು ಕೊಡುತ್ತೆ ಏನು ಹೇಳಲ್ಲ. ಬಟ್ ದಿಗಂತ್ ಅವರಂತೂ ಕಂಪ್ಲೀಟ್ಲಿ ನೀವು ಅದನ್ನು ಬೇರೆ ಥರ ಅದನ್ನು ನಾನು ಓಪನ್ ಆಗಿ ಹೇಳ್ಬೋದು. ಯಾಕಂದರೆ ಅವರು ಮಾಡಿರೋ ಈ ಕ್ಯಾರೆಕ್ಟ್ರು ಅಂದರೆ ಅವ್ರ ಡೈಲಾಗ್ ಡೆಲಿವರಿ ಪ್ಯಾಟರ್ನ್ ಇರ್ಬೋದು, ಕಂಪ್ಲೀಟ್ಲಿ ಅವ್ರನ್ನ ಬೇರೆ ಥರ ಮಾಡಬೇಕು ಅಂತ ಅವ್ರು ನಮ್ಮ ಜೊತೆ 3 ದಿನ ರಿಹರ್ಸಲ್ ಕೂಡ ಮಾಡಿದ್ರು ಬಿಫೋರ್ ಶೂಟ್ ಹೋಗೋಕ್ಕೆ ಮುಂಚೆ. ಯಾಕಂದರೆ ಈ ಡೈಲಾಗ್ ಈ ಥರ ಕಾಯಿನ್ ಮಾಡೋಕ್ಕೆ ಅವ್ರಿಗೆ ಸ್ವಲ್ಪ ಹಾರ್ಡ್ ಆಗಿತ್ತು. ಅದಕ್ಕೆ ಬಿಫೋರ್ ಶೂಟೇ ನಾವು ಇಡೀ ಸಿನಿಮಾ ರಿಹರ್ಸಲ್ ಮಾಡ್ಕೊಂಡೇ ಶೂಟ್ ಮಾಡಿದ್ವಿ. ಸೊ ಅದನ್ನು ನೀವು ಟೀಸರ್ ನೋಡಿ, ನೆಕ್ಸ್ಟ್ ಟ್ರೈಲರಲ್ಲಿ ಇದು ಇನ್ನೂ ಒಂದು ಎಕ್ಸ್ಟೆಂಟ್ ಬೇರೆ ಥರ ಕಾಣುತ್ತೆ. ಕಂಪ್ಲೀಟ್ಲಿ ಇದು ಎಂಟರ್ಟೈನ್ಮೆಂಟ್ ಸಿನಿಮಾ. ಡ್ರಾಮಾ ಇದೆ, ಡ್ರಾಮಾ ಮತ್ತು ಥ್ರಿಲ್ಲರ್ ಮಿಕ್ಸ್ ಜಾನರ್.